ಸೂಕ್ತ ನ್ಯೂಸ್ಗೆ ಸ್ವಾಗತ. ನಾನು ರಮೇಶ್ ಶ್ರೀನಿವಾಸ್. ಪಾಣೆಮಂಗಳೂರಿನ ಉಕ್ಕಿನ ಸೇತುವೆ 5 ವಾರ್ಡ್ಗಳಿಗೆ ಸಂಪರ್ಕಿಸುವ ಸೇತುವೆಯಾಗಿದ್ದು, ಇದರ ಸಾಮರ್ಥ್ಯವನ್ನ ಪರಿಶೀಲಿಸಿ ಅಭಿವೃದ್ಧಿಪಡಿಸಬೇಕು ಎಂದು ಬಂಟ್ವಾಳ ಪುರಸಭೆಯಲ್ಲಿ ಸದಸ್ಯರು ಆಗ್ರಹಿಸಿದ್ದಾರೆ. ಸೆಪ್ಟೆಂಬರ್ 15ರಂದು ಪುರಸಭೆಯ ಕೌನ್ಸಿಲ್ ಸಭಾಂಗಣದಲ್ಲಿ ನಡೆದ ಸಾಮಾನ್ಯ ಸಭೆಯಲ್ಲಿ ಈ ಕುರಿತು ಚರ್ಚೆಯಾಗಿದ್ದು, ಸೇತುವೆಯಲ್ಲಿ ಬೆಳೆದಂತಹ ಕಳೆಗಿಡಗಳನ್ನು ತೆರವುಗೊಳಿಸಬೇಕು ಎಂದು ಒತ್ತಾಯಿಸಿದರು. ನೀರು ಪೂರೈಕೆಯಾಗದೆ ಬಿಲ್ ನೀಡಲಾಗಿದ್ದು, ನೀರೇ ಬರದಿದ್ದರೆ ಬಿಲ್ ಪಾವತಿಸುವುದು ಹೇಗೆ ಎಂದು ಪುರಸಭೆಯ ಸದಸ್ಯರು ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಪುರಸಭಾ ವ್ಯಾಪ್ತಿಯ ತ್ಯಾಜ್ಯ ವಿಲೇವಾರಿಯ ವಾಹನಗಳಿಗೆ 8 ಚಾಲಕರಿದ್ದು, ಹೆಚ್ಚುವರಿ ಡ್ರೈವರ್ ಬಂದಿರುವ ಬಗ್ಗೆ ಸಜಿಪನಡು ಗ್ರಾಮದ ಕಂಚಿನಡ್ಕ ಪದವಿನ ತ್ಯಾಜ್ಯ ಸಂಸ್ಕರಣಾ ಘಟಕದಲ್ಲಿ ಖಾಸಗಿ ಸಂಸ್ಥೆಯ ಒಪ್ಪಂದ ನವೀಕರಣದ ಬಗ್ಗೆ, ಬಿಸಿ ರೋಡಿನಲ್ಲಿ ಸದ್ಯಕ್ಕೆ ಬಾಗಿಲು ಮುಚ್ಚಿರುವ ಪಿಂಕ್ ಟಾಯ್ಲೆಟ್ ಅನ್ನು ಪುನರಾರಂಭಿಸುವ ಬಗ್ಗೆ ಹಾಗೂ ಪಾಣೆಮಂಗಳೂರಿನಲ್ಲಿ ಇನ್ನೂ ಉದ್ಘಾಟನೆಯಾಗದ ಸಾರ್ವಜನಿಕ ಶೌಚಗೃಹದ ಬಗ್ಗೆ ಚರ್ಚೆ ನಡೆಯಿತು. ವಾಸು ಪೂಜಾರಿಯವರ ಅಧ್ಯಕ್ಷತೆಯಲ್ಲಿ ನಡೆದ ಈ ಸಭೆಯಲ್ಲಿ ಜೆಸಿಂತ ಡಿಸೋಜಾ, ಮೊಹಮ್ಮದ್ ನಂದರಬೆಟ್ಟು, ವಿದ್ಯಾವತಿ ಸೇರಿದಂತೆ ಇನ್ನೂ ಅನೇಕರು ಉಪಸ್ಥಿತರಿದ್ದರು.